ಹಾಯ್ ಆಲ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಈಗ ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇವತ್ತು ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನಾನು ಬೆಣ್ಣೆ ತೆಗಿತಾ ಇದ್ದೀನಿ. ನೋಡ್ಬೋದು, ನೀವು ಗೊತ್ತಾಗಿರಬೇಕು, ಹಿಂದಕ್ಕೆಲ್ಲನೂ ಕೂಡ ಇದೇ ಥರ ಮಾಡ್ತಿದ್ರು, ಆದರೆ ದೊಡ್ಡ ಒಂದು ಮಡಿಕೆನಲ್ಲಿ ಇಟ್ಬಿಟ್ಟು ಮಾಡ್ತಿದ್ರು. ಇದು ತುಂಬಾ ಈಸಿ ಆಗಿದೆ. ಯೂಶ್ವಲಿ ಮಿಕ್ಸಿಗೆ ಹಾಕ್ಕೊಳ್ತಿದ್ವಿ, ನಾನಾಗಲಿ ಇಲ್ಲ ಅಮ್ಮ ಆಗಲಿ. ಬಟ್ ಊರಲ್ಲಿ ಇದ್ದಾಗ ಅತ್ತೆ ಹೇಳಿದರು ಇದು ಇನ್ನೂ ತುಂಬ ಈಸಿ ಮೆಥಡು ಅಂತ. ಹಾಗಾಗಿ ನಾನು ಕೂಡ ಟ್ರೈ ಮಾಡಿದೆ ಅಮ್ಮನ ಮನೆ ಬಂದಾಗ. ಸೊ ನೀವು ಕೂಡ ಈಸಿಯಾಗಿರೋ ಈ ಮೆಥಡನ್ನು ಮಾಡ್ಬೋದು. ಆ್ಯಂಡ್ ಮಧ್ಯಾಹ್ನ ಜೊತೆಗೆ ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿರೋ ಪ್ರಾಡಕ್ಟ್ಸ್ ಬಂತು. ನೋಡ್ಬೋದು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಪ್ಯಾಕಿಂಗ್ ಕೂಡ ನೀಟಾಗಿತ್ತು, ಯಾಕಂದರೆ ಗ್ಲಾಸಿನ ಜಾರ್ ಮಾಡಿದ್ದೆ. ಏನಾದರೂ ಸ್ಟೋರೇಜ್ಗೆ ಅಂತಾನೆ ನೀವು ಪಿಕಲ್ ಹಾಕ್ಕೊಳ್ಬೋದು ಅಥವಾ ಚಟ್ನಿ ಪುಡಿಗಳನ್ನ ಹಾಕ್ಕೊಬೋದು. ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಬಂದು 5 ಕೊಡ್ತೀನಿ ನಾನು. ಕೆಲವೊಬ್ಬರಿಗೆ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಗ್ಲಾಸಿನ ಜಾರ್ಸ್ ಎಲ್ಲನೂ, ಅಂದರೆ ಲೈಕ್ ಗ್ಲಾಸಿನ ಐಟಮ್ಸ್ಗಳೆಲ್ಲನೂ. ಬಟ್ ನನಗೆ ತುಂಬ ಇಷ್ಟ ಆಗುತ್ತೆ ಎಲ್ಲನೂ ಗ್ಲಾಸಿನ ಐಟಮ್ಸ್ಗಳು ಇಟ್ಕೊಳ್ಳೋಕ್ಕೆ. ನೋಡ್ಬೋದು, ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ, ತುಂಬ ವೇಟ್ ಇದೆ. ಇದ್ರ ಮುಚ್ಚಳ ಕೂಡ ಒಂದು ಸ್ವಲ್ಪನೂ ಗಾಳಿ ಆಡದೇ ಇರೋ ಥರ ಇದೆ. ಅಂದರೆ ಉಪ್ಪಿನಕಾಯಿಗಳೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ಈ ಒಂದು ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಸೆಕೆಂಡ್ ಒಂದು ಬ್ಯಾನರ್ ಮಾಡಿದ್ದೆ. ಇದನ್ನು ನೀವು ಪೂಜೆ ಟೈಮಲ್ಲಿ ಅಥವಾ ಚಿಕ್ಕ ಚಿಕ್ಕ ಫಂಕ್ಷನ್ಸ್ಗಳಲ್ಲಿ ಇದನ್ನು ಬಳಸ್ಬೋದು. ತುಂಬ ಚೆನ್ನಾಗಿದೆ. ನಾನು ನನ್ನ ಮಗಳಿಗೋಸ್ಕರ ಹಾಫ್ ಇಯರ್ ಬರ್ಡೇ ಮಾಡೋಣ ಅಂತ ಈ ಒಂದು ಬ್ಯಾನರ್ನ ತರಿಸಿದ್ದೀನಿ. ಅದರ ಜೊತೆಗೆ ಒಂದು ಜೀನ್ಸ್ ಪ್ಯಾಂಟ್ನ ತರಿಸಿದ್ದೆ. ತುಂಬ ಚೆನ್ನಾಗಿತ್ತು, ಕ್ಲಾತು ಚೆನ್ನಾಗಿದೆ. ಮೀಶೋದಲ್ಲಿ ಕೆಲವೊಂದು ಪ್ರಾಡಕ್ಟ್ಸು ತುಂಬ ಚೆನ್ನಾಗಿ ಬರುತ್ತೆ, ಕೆಲವೊಂದು ಪ್ರಾಡಕ್ಟ್ಸ್ ಬಂದು ಅಷ್ಟಕ್ಕಷ್ಟೇ ಇರುತ್ತೆ. ಸೊ ಈ ಪ್ರಾಡಕ್ಟ್ಸ್ ಚೆನ್ನಾಗಿತ್ತು, ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಈ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿದೆ ಬಟ್ಟೆ. ಆ್ಯಂಡ್ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಬೇಲ್ ಮಾಡ್ತಾಯಿದ್ದೆ. ಸೊ ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ, ಸಕ್ಕತ್ತಾಗಿ ಬಂತು. ನನಗಂತೂ ಇಷ್ಟ ಆಯಿತು. ಆ್ಯಂಡ್ ಅಮ್ಮ ಕೂಡ ಇಷ್ಟಪಟ್ಟರು, ತುಂಬ ಚೆನ್ನಾಗಿತ್ತು ಅಂತ. ಈ ರೆಸಿಪಿ ಕೂಡ ನಾನು ಮುಂದೆ ಕೆಲವು ದಿನಗಳಲ್ಲಿ ನಾನು ಇದನ್ನು ಶೇರ್ ಮಾಡ್ತೀನಿ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಿತ್ತು ಅಂತ ಹೇಳ್ಬೋದು. ಅದಾದಮೇಲೆ ನಾನು ನನ್ನ ಮಗಳಿಗೆ ಅಂತ ಡೆಕೋರೇಷನ್ಗೆ ರೆಡಿ ಮಾಡ್ಕೊಂಡಿದ್ದೆ. ನೋಡ್ಬೋದು, ಈ ಥರ ನಾನು ಡೆಕೋರೇಷನ್ ಮಾಡಿದ್ದೆ. ನಿಮಗೂ ಐಡಿಯಾಸ್ ಬರುತ್ತೆ, ಹೆಲ್ಪ್ ಆಗುತ್ತೆ ನಿಮಗೂ ಯಾವ ಥರ ಡೆಕೋರೇಟ್ ಮಾಡಬೇಕು ಅಂತ. ಸೊ ಅನ್ನಪ್ರಾಶನ ಜೊತೆಗೆ ಹಾಫ್ ಇಯರ್ ಬರ್ಡೇ ಎರಡೂ ಕೂಡ ನಾನು ಸೆಲೆಬ್ರೇಟ್ ಮಾಡಿದ್ದೆ. ಅಂದ್ಕೊಂಡಿದ್ದೆ ಇದೇ ಥರ ಮಾಡಬೇಕು ಅಂತ ಕೂಡ. ಸೊ ಅದೇ ಥರ ನನಗೆ ಇಷ್ಟಪಟ್ಟಂತೆ ನಾನು, ಹಾಗೆ ನನ್ನ ಯಜಮಾನ್ರು ಕೂಡ ಗ್ರ್ಯಾಂಡಾಗಿ ಮಾಡು ಏನಾದರೂ ಅಂತ ಹೇಳಿದರು. ಸೊ ಅದಕ್ಕೆ ಈ ಥೀಮ್ನ ನಾನು ಮಾಡಿದ್ದೆ. ಜೊತೆಗೆ ಈ ಸ್ಟಿಕ್ಕರ್ಸ್ ಎಲ್ಲನೂ ಕೂಡ ಮೀಶೋದಲ್ಲೇ ಆರ್ಡ್ರ್ ಮಾಡಿದ್ದೆ. ಅದು ಕೂಡ ಚೆನ್ನಾಗಿ ಬಂದಿದೆ. ಪ್ರಾಡಕ್ಟ್ಸ್ ತುಂಬಾ ವೆರೈಟೀಸ್ ಬಂದಿದೆ, ಬಟ್ ಎಲ್ಲನೂ ನಾನು ಅದನ್ನು ಸ್ಟಿಕ್ ಮಾಡೋಕ್ಕಾಗಲಿಲ್ಲ. ತುಂಬಾ ಲೇಟ್ ಆಯಿತು ಎಲ್ಲನೂ ಡೆಕೋರೇಟ್ ಮಾಡೋ ಅಷ್ಟೊತ್ತಿಗೆ. ಸೊ ಕೆಲವೊಂದು ಮಾತ್ರ ನಾನು ಬಳಸ್ಕೊಂಡಿದ್ದೀನಿ, ಇನ್ನೂ ಕೆಲವೊಂದಿದೆ. ಅದು ಕೂಡ, ಆ ಒಂದು ಪ್ರಾಡಕ್ಟು ಕೂಡ ಲಿಂಕ್ ಬೇಕು ಅಂತಂದರೆ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಹಾಗೆ ಈ ರೀತಿಯಾಗಿತ್ತು. ಇದೆಲ್ಲ ಮುಗಿದಾದ್ಮೇಲೆ ಸ್ವಲ್ಪ ಹೊತ್ತು ಅವಳು ಕೂಡ ಮಲ್ಕೊಂಡು ಬಿಟ್ಟಿದ್ಲು. ಅದಾದಮೇಲೆ ಅವಳು ಮಲಗೆದ್ದ ಮೇಲೆ ಹಸು ಬಂದಿತ್ತು. ಅಷ್ಟೊತ್ತಿಗೆ ಅದರಿಂದ ದೃಷ್ಟಿ ಕೂಡ ತೆಗಿತಾಯಿದ್ರು. ನಿಮ್ಮ ಕಡೆಯೂ ಇದೇ ಥರ ದೃಷ್ಟಿ ತೆಗಿತಾರೆ ಅಂತ ಹೇಳಿದ್ರೆ ಕಮೆಂಟಲ್ಲಿ ಹೇಳಿ. ಆ್ಯಂಡ್ ಎಲ್ಲೆಲ್ಲಿಂದ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಊರ ಹೆಸರನ್ನ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗ್ ಈ ರೀತಿಯಾಗಿತ್ತು. ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ನಾಳೆಯ ವ್ಲಾಗ್ ಜೊತೆ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್. ಥ್ಯಾಂಕ್ ಯು.